ನೋಡಮ್ಮ, ಸಾಮಾನ್ಯ ಕುಟುಂಬದಿಂದ ಬಂದಿದ್ದೀರಿ. ಹೌದು. ತಂದೆ ಇಲ್ಲ, ತಾಯಿ ಇಲ್ಲ. ಹೌದು. ಚಿಕ್ಕಪ್ಪ ಮನೆಯವರು ನಿಮ್ಮನ್ನು ನೋಡ್ಕೊತಾ ಇದ್ದಾರೆ, ಅಜ್ಜಿ ನೋಡ್ಕೊತಾ ಇದ್ದಾರೆ. ಹೌದು. ಅಂಥ ಟೈಮಲ್ಲಿ ಒಂದು MLA ಊರಿನ ಇದೆ. ಈ ಫೋನ್ ಕಾಲ್ ಯಾರಿಗೆ ಮಾಡ್ತಾ ಇದ್ದೀವಿ ನೋಡಿ, ರೇಪಿಸ್ಟ್ ಸುಶಾಂತ್ ಅವರಿಗೆ ಮಾತಾಡ್ತಾ ಇದ್ವಿ. ಅವನಿಗೆ ನಾವು ಸಂತ್ರಸ್ತ ಅಂತ ಕರಿತೀವಿ. ಈಗ ಅವನು ಅಲ್ಲ, ಅವನ ಮನೆಯಲ್ಲಿ ಅವನು ಸಂತ್ರಸ್ತ. ಈಗ ರೇಪ್ ಮಾಡುವಾಗ ಹುಡುಗಿನ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅಂತ ಹೋಟ್ಲಿಗೆ ಕರ್ಕೊಂಡು ಹೋಗುವಾಗ ಅವನು ಸಂತ್ರಸ್ತ ಅಲ್ಲ, ಅವನು ಮದುಮಗ. ಮನೆಯಲ್ಲಿ 7 ದಿನ ಹುಡುಗಿನ ಸ್ವಂತ ಮನೆಯಲ್ಲಿ ಇಟ್ಕೊಂಡಾಗ ಅವನು ಮದುಮಗ. ಬೆಂಗಳೂರಲ್ಲಿ ಕರ್ಕೊಂಡು ಬಂದು ಸಂಬಂಧರವರ ಮನೆಯಲ್ಲಿ ಇಟ್ಕೊಂಡಾಗ ಅವನು ಮದುಮಗ. ಇವತ್ತು ಅವನ ಮನೆಯಲ್ಲಿ ಅವನು ಸಂತ್ರಸ್ತನಾಗಿ, ಹೆಣ್ಣು ಮಕ್ಕಳಿಂದ ಪೀಡಿತನಾಗಿ, ಹೆಣ್ಣು ಮಕ್ಕಳನ್ನು ಮುಗಿಸುವವರೆಗೆ MLA ಮತ್ತು MLA ಕುಟುಂಬ ನಿಂತಿದ್ದಾರೆ ಅನ್ನೋದು. ಎಸ್ ಅಮ್ಮ, ನೀವೀಗ ಮಾತಾಡ್ತಾ ಇರೋದು ನಿಮ್ಮ ಊರಿನ ಮಹಾನ್ MLA ಇವರ ಮನೆತನದ ಮೇಲೆ. ಹೌದು. ನೀವು ಹೋಗ್ತಾ ಇರೋದು ಅಲ್ಲಿಗೆ ಕಾಲಿಟ್ಟಿರೋದು. ಯಾವ ರೀತಿಯಾಗಿ ಹೋರಾಡ್ಬೋದು ನಿಮ್ಗೆ ಅನಿಸುತ್ತಾ? ನಾವೀಗ ಅಂಥ ಸೊಸೈಟಿಯಲ್ಲಿ ಇದ್ದೀವಿ, ಏನೂ ಇಲ್ಲದ ಒಂದು ಚಿಕ್ಕ ಹುಡುಗಿ, ಅಸಹಾಯಕಳು ಹೋರಾಡ್ಬೋದು ಅಂತ, MLA ಎದುರುಗಡೆ ಹೋರಾಡ್ಬೋದು ಅಂತ ಏನು ಮಾಡ್ಬೇಕಂತ ಇದ್ದೀರಿ? ಹೋರಾಡ್ತೀನಿ ಸರ್. ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿದ್ದೀನಿ. ನಾಳೆ ಅವ್ರು ನಂಗೆ ನ್ಯಾಯ ಕೊಡಿಸ್ತಾರೆ. ಮತ್ತು ಇನ್ನೊಂದೇನೆಂದರೆ MLA ಅವ್ರ ರಾಜಾ ವೇಣುಗೋಪಾಲ್ ನಾಯಕ್ ಅವ್ರು ಅವರಿಂದ ಅವ್ರ ಫ್ಯಾಮಿಲಿಯಿಂದ ನಂಗೆ ಜೀವದ ಬೆದರಿಕೆ ಇದೆ. ಯಾವ್ಯಾವ ರೀತಿ ಬೆದರಿಕೆ ಇದೆ? ಏನೇನು ಬೆದರಿಕೆ ಆಗ್ತಾ ಇದ್ದಾರೆ? ನಂಗೆ ಏನಿಲ್ಲ ಸರ್, ನಂಗೆ ಊರು ಬಿಟ್ಟು ಹೊರಗೆ ಬರಕ್ಕೆ ಬಿಡ್ತಿಲ್ಲ. ಯಾರಿಗಾದ್ರೂ ಅಬ್ಸರ್ವ್ ಮಾಡಕ್ಕೆ ಇಟ್ಟಿರ್ತಾರೆ. ಅದೇ ಒಂದು ಸರ್, ನನಗೇನಾದ್ರೆ ಅವನ ಫ್ಯಾಮಿಲಿನಿಂದನೇ ನನಗಾಗೋದು. ನಿಮ್ಗೆ ಏನಾದರೂ ಕೊಲೆ ಮಾಡ್ತಾರಂತ ಮನಿತನ ಹೋದವ್ರಿಗೆ ಅಂಜಿಸಿ ಕಳಿಸಿದ್ದಾರೆ ಸರ್, ಹೇಳಿ ಕಳಿಸಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದ್ರೆ ನೀವು ಇರೋದಿಲ್ಲ ಅಂತ. ನಿಮ್ಗೆ ಏನಾಗಬೇಕು? ನಿಮ್ಗೆ ಅವರು ಮದುವೆ ಆಗ್ಬೇಕಂತ ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು ಸರ್, ನನ್ನ ಲೈಫ್ ಹಾಳು ಮಾಡಿದಾರಲ್ಲ, ಮದುವೆ ಆಗ್ಬೇಕು ಸರ್. ನಾವು ಹೋರಾಡ್ತೀವಿ. ಇಲ್ಲ, ಅವ್ರ ಆಪ್ಷನ್ಸ್ ಇಲ್ಲ, ನಾವು ಮಾಡಿಲ್ಲ, ನಾವು ಹಂಗೆ ಆಶ್ವಾಸನೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮುಂದಿನ ನಡೆ ಏನು? ನಿಮ್ಗೆ ಯಾವ ರೀತಿಯ ನ್ಯಾಯ ಬೇಕು? ಏನು ಮುಂದಿನ ನಡೆ? ಇಲ್ಲ ಸರ್, ನಂಗೆ ಮದುವೆ ಆಗಲೇಬೇಕು. ನಾನು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟು ನಾನು ನ್ಯಾಯ ಪಡ್ಕೊಂತೀನಿ. ನಿಮ್ಗೆ ಈಗ ಚಿಕ್ಕ ಹುಡುಗಿ, ನೀವು ಇನ್ನೂ ಪುಟ್ಟ ಹುಡುಗಿ ಇದ್ದೀರಿ. ನೀವು ಐ ಡೋಂಟ್ ನೋ ಯುವರ್ ಏಜ್, ಬಟ್ ನೀವು ಬೈ ಲುಕ್ ಯು ಆರ್ ವೆರಿ ವೆರಿ ಯಂಗ್. ಈಗಷ್ಟೇ ಜೀವನ ನೋಡಬೇಕು, ಈಗಷ್ಟೇ ಇನ್ನು ಜೀವನವನ್ನು ಅನುಭವಿಸಬೇಕು ಅನ್ನುವ ಪರಿಸ್ಥಿತಿಯಲ್ಲಿರುವಂಥ ನಿಮ್ಮ ವಯಸ್ಸೀಗ. ಇಂಥ ವಯಸ್ಸಲ್ಲಿ ನೀವು ಈ ರೀತಿಯ ಅತ್ಯಾಚಾರಕ್ಕೊಳಗಾಗ್ತೀರಿ, ಈ ರೀತಿಯ ಆಮಿಷಗೊಳಗಾಗಿ ಒಬ್ಬ ನಿಮಗೆ MLA ತಮ್ಮ ನಿಮ್ಮನ್ನು ಅತ್ಯಾಚಾರ ಮಾಡ್ತಾನೆ, ನಿಮ್ಮನ್ನು ತಿರುಗಿಸ್ತಾನೆ. ಈಗ ನಿಮಗೆ ಬೆದರಿಕೆ ಬಂದಿದೆ, ನಿಮಗೆ ಯಾರೂ ಇಲ್ಲ. ನಾನು ನಾಳೆ ಹೋಗ್ಬಿಟ್ಟು ಮಹಿಳಾ ಆಯೋಗಕ್ಕೆ ಹೋಗ್ಬಿಟ್ಟು ನಾನು ನ್ಯಾಯ ಪಡ್ಕೊಳ್ಳಿಕ್ಕೆ ಹೋಗ್ತೀನಿ. ಕರ್ನಾಟಕದಲ್ಲಿರೋದು ಸಿದ್ದರಾಮಯ್ಯ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್. ಕಾಂಗ್ರೆಸ್ಸಿನ ಒಬ್ಬ MLA ತಮ್ಮ ಹೀಗೆ ಮಾಡಿರೋದು. ನಿಮ್ಗೆ ಅನಿಸುತ್ತಾ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತಾ? ಸಿಗುತ್ತೆ ಸರ್. ಯಾವ ಭರವಸೆಯಲ್ಲಿ ಹೇಳ್ತೀರಿ ನೀವು ನಿಮಗೆ ನ್ಯಾಯ ಸಿಗುತ್ತೆ ಸರ್? ಎಷ್ಟೋ ನೋಡಿದ್ದೀನಲ್ಲ, ಸಿಗುತ್ತೆ. ಒಂಟಿಯಾಗಿ ಹೋರಾಡುವ ಛಲ ತುತ್ತಿದೆ ಇವತ್ತು. ಒಂಟಿಯಾಗಿ ನಾನು ಹೋರಾಡ್ತೀನಿ ಅಂತ. ಹೌದು ಸರ್, ಜೊತೆಗಿರಕ್ಕೆ ಯಾರೂ ಬರೋದಿಲ್ಲ, ನಾನು ಹೋರಾಡ್ತೀನಿ. ಏನು ಅನಿಸುತ್ತೆ ನಿಮಗೆ ಈ ಎಲ್ಲ ಎಪಿಸೋಡ್ಗಳನ್ನು ನೋಡುವಾಗ? ನಾನು ನಿಮಗೆ ಬಂದಾಗ ಹೇಳಿದೆ, ಬೇಡಮ್ಮ TV ಬೇಡ, ಇದು TV ಅಷ್ಟು ಒಳ್ಳೇದಲ್ಲ. ನೀವು ಹೇಳಿದ್ರಿ ನಮಗೆ ಚಾಯ್ಸೇ ಇಲ್ಲ ಸರ್, ನಾನು TV ಬಂದಿಲ್ಲ ಅಂದರೆ ನನ್ನನ್ನು ಸಾಯಿಸ್ತಾರೆ, ಹೌದು ಸರ್, ನನ್ನನ್ನು ಕೊಲ್ತಾರೆ ಅಂತ ಹೇಳ್ತಾ ಇದ್ದೀನಿ. ಹೌದು ಸರ್, ನಾನು ಈಗ ಲಾಸ್ಟ್ ಸೋರ್ಸ್ ಆಗಿ ನಿಮ್ಮಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಹೌದು ಸರ್. ಆ ರೀತಿಯ ಜೀವ ಬೆದರಿಕೆ ನಿಮಗಿದ್ದೇನೆ? ಯಾವ ರೀತಿಯ ಜೀವ ಬೆದರಿಕೆ ಇದೆ ನಿಮಗೆ? ಇದೆ ಸರ್, ಏನಾದರೂ ಫೋನ್ ಮಾಡಿಸೋದು, ಬೇರೆಯವ್ರ ಕಡೆಯಿಂದ ಮಾಡಿಸೋದು, ಟಾರ್ಚರ್ ಮಾಡಿಸೋದು, ಅವ್ರ ಕಡೆ ಏನು ಅವ್ರದ್ದೇನು ಪ್ರೂಫ್ ತೋರಿಸ್ಬಾರ್ದು, ಯಾವ ಕಡೆ ಏನು ಹಾಕ್ಬಾರ್ದು, ಆಮೇಲೆ ನೀನು ಇರೋದಿಲ್ಲ, ಈ ಥರ. ಎಸ್, ಒಂದು ಮಾತು ಹೇಳ್ತೀನಿ ನಿಮಗೆ. ನಾವು ಸಂತ್ರಸ್ತರೊಟ್ಟಿಗೆ ನಿಂತ್ಕೊಂಡಿದ್ದೀವಿ ಯಾವಾಗ. ಹಾಂ ಸರ್. ಹಲವು ರೀತಿಯ ಸಂತ್ರಸ್ತಗಳನ್ನು ನೋಡ್ತೀವಿ ನಾವು. ರೇವಣ್ಣನವರ ವಿಷಯಕ್ಕೆ ಬಂದಾಗ ತಾಯಿಗಿಂತಲೂ ಹೆಚ್ಚಿನ ವಯಸ್ಸಿನ ಮಹಿಳೆಯನ್ನು ಅತ್ಯಾಚಾರ ಮಾಡೋದು ನೋಡಿದ್ದೀವಿ. ಹಾಂ ಸರ್. MLA ಮುನಿಯವರ ವಿಷಯಕ್ಕೆ ಬಂದಾಗ ಒಬ್ಬಳು ಸುಸಂಸ್ಕೃತ ಮಹಿಳೆಯನ್ನು ಅತ್ಯಾಚಾರ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಹೌದು ಸರ್. ಆದರೆ ನಿಮ್ಮ ವಿಷಯಕ್ಕೆ ಬಂದಾಗ ಒಂದು ಹುಡುಗಿ ಈಗಾಗಲೇ ಜೀವನ ಕಂಡುಕೊಳ್ಬೇಕು, ನೋಡ್ಕೋಬೇಕು, ಜಗತ್ತಲ್ಲಿ ಬರಬೇಕು ಅನ್ನುವ ಹುಡುಗಿಯನ್ನು
ಒಬ್ಬ MLA ತಮ್ಮ ತಾನೇ ಕಾರ್ ಕೊಟ್ಬಿಟ್ಟು ಕಳಿಸ್ಬಿಟ್ಟು ನಿಮ್ಮನ್ನು ರೇಪ್ ಮಾಡಿ ಇವತ್ತು ನಿಮಗೆ ಜೀವ ಬೆದರಿಕೆ ಆಗ್ತದೆ. ಹೌದು ಸರ್. ನೀವು ನಮ್ಮಲ್ಲಿ ಬಂದಿದ್ದೀರಿ, ಹೌದು ಸರ್. ನಾವು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದೀವಿ, ನಿಮ್ಮೊಟ್ಟಿಗೆ ನಿಂತ್ಕೊಳ್ತೀವಿ ಅಂತ. ಹೌದು ಸರ್, ನಿಂತ್ಕೊಳ್ಳಬೇಕು. ಯಾವ ರೀತಿಯ ಸಪೋರ್ಟ್ ನೀವು ಪವರ್ ಟಿವಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದ್ರಿ? ಯಾವ ರೀತಿಯ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಅಂದರೆ ಇಲ್ಲಿ ಇರೋದು ಹೇಳ್ತೀರಾ, ನ್ಯಾಯ ಕೊಡಿಸ್ತೀರಾ, ಅದೊಂದು ಹೋಪ್. ಬೇರೆ ಚಾನಲ್ ಥರ ಸುಳ್ಳು ಸುದ್ದಿ ಒಬ್ಸಲ್ಲ, ಇರೋದು ಹೇಳಿ ನ್ಯಾಯ ಕೊಡಿಸ್ತೀರ ಅಂತ ನಂದು ಹೋಪ್. ಜಸ್ಟ್ ವಾಗ್ದಾನ ಅಲ್ಲ, ಜಸ್ಟ್ ಒಂದು ಮೆಟ್ಲತ್ತಿ ನಮ್ಮ ಮೆಟ್ಲತ್ಬಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಬಂದ ಹುಡುಗಿಗೆ ಆಯ್ತಮ್ಮ TRPಗೋಸ್ಕರ ಬಂದು ಕೂತ್ಕೊಂಡು ಮಾತಾಡಿ ಅಂತ ಹೇಳಿ ಕಳಿಸುವಂತಹ ಜಾಯಮಾನ ನಮ್ದಲ್ಲ. ಸ್ಟೋರಿ ಬಿಗಿನ್ಸ್ ಟುಡೇ. ಇಲ್ಲಿಗಂತೂ ನಿಲ್ಲಿಸಲ್ಲ. ಅವನು MLA ಇರಲಿ, ಅವನು ಬೈ ಎಲೆಕ್ಷನ್ ಆಗಿರಲಿ, ಇನ್ನೊಂದು ಸಲ 3 ಟೈಮ್ ಎಲೆಕ್ಷನ್ ಆಗಿ MP ಆಗಿ ಮಿನಿಸ್ಟರ್ ಆಗಿ CM ಆಗಲಿ, ವಿ ವಿಲ್ ನಾಟ್ ದಿಸ್ ಕೇಸ್ ಹಿಯರ್. ಹುಡುಗಿಗೆ ಜಸ್ಟ್ ನಾವಿದ್ದೀವಿ ಅಂತ ಧೈರ್ಯ ಕೊಟ್ಟು ಲೈವ್ಗೆ ಕೂರಿಸಿದ್ದಲ್ಲ. ಹೋರಾಟ ನಾಳೆಯಿಂದ ಶುರು ಆಗುತ್ತೆ. ಮಹಿಳಾ ಆಯೋಗ ಅಂತ ಒಂದಿದೆ. ಫಸ್ಟ್ ನಾಳೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಭೇಟಿ ಮಾಡಿಸ್ತೀವಿ, ಹುಡುಗಿಯನ್ನು ಕೂರಿಸ್ತೀವಿ. ಸಿದ್ದರಾಮಯ್ಯನ ಗೌರ್ಮೆಂಟಿನ ಒಂದು ಅಂಗವನ್ನು ನಾಳೆ ಟಚ್ ಮಾಡ್ತೀವಿ ನಾವು. ನ್ಯಾಯ ಸಿಕ್ಕಿಲ್ವಾ, ಸುರಪುರದ ಬೀದಿವರೆಗೆ ಪವರ್ ಟಿವಿ ಹೋಗುತ್ತೆ. ನಿಮ್ಮ ಹಣದ ದರ್ಪ, ಪವರ್ನ ದರ್ಪ ಇದ್ದರೆ ಈ ಅಮಾಯಕಳ ಮೇಲೆ ಇನ್ನೂ ತೋರಿಸ್ಲಿಕ್ಕಂತೂ ನಾವು ಬಿಡಲ್ಲ. ರೈಟ್ ಟೈಮ್ ಇದೆ, ಇನ್ನೂ ಒಂದು ರಾತ್ರಿ ಇದೆ. ಮಿಸ್ಟರ್ MLA ಅವರೇ, ಮಿಸ್ಟರ್ ಸಂತ್ರಸ್ತ, ಮಿಸ್ಟರ್ ಶಶಾಂತ್ ಅವರೇ, ಥಿಂಕ್ ಮಾಡಿ. ಹೆಣ್ಣು ಮಗಳಿಗೆ ಬಾಳು ಕೊಡಲಿಕ್ಕಾಗತ್ತಾ, ಅಥವಾ ನಿಮ್ಮ ದುರುದ್ದೇಶನೇ ನಡೆಸ್ಕೊಂಡು ಹೋಗ್ತಾ ಇರ್ತೀರಾ? ಥಿಂಕ್ ಮಾಡಿ. ನ್ಯಾಯ ನಿಮ್ಮ ಕಡೆ ಇದ್ದರೆ ಪವರ್ ಟಿವಿ ನಿಮ್ಮ ಕಡೆಗೆ, ಸಂತ್ರಸ್ತೆ ಒಟ್ಟಿಗಿದ್ದರೆ ಸಂತ್ರಸ್ತೆ ಒಟ್ಟಿಗೆ. ವಿ ವಿಲ್ ಫೈಟ್ ಫಾರ್ ಜಸ್ಟಿಸ್. ವಾರ್ ಬಿಗಿನ್ಸ್ ನೌ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.